ವೆಲ್ಕಮ್ ಬ್ಯಾಕ್. ರಾಜ್ಯದಾದ್ಯಂತ ಇವತ್ತು ಎಸ್ಎಸ್ಎಲ್ಸಿಯ ಎರಡನೇ ಪರೀಕ್ಷೆ ನಡೀತಾ ಇರುವಂತದ್ದು. ಇವತ್ತು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪರೀಕ್ಷೆ ನಡೆಯಲಿದೆ. ಪ್ರಮುಖವಾಗಿ ಈಗಾಗಲೇ ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಹಿಂದಿ ಆಗಿರಬಹುದು, ಸಂಸ್ಕೃತ ಈ ಒಂದು ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪರೀಕ್ಷೆ 120 ಅಂಕಗಳಿಗೆ ನಡೆಯುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಇವತ್ತು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಎಲ್ಲಾ ಗೈಡ್ಲೈನ್ಸ್ ಗಳನ್ನ ಅನುಸರಿಸಿ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಇವತ್ತು ಎರಡನೇ ಪರೀಕ್ಷೆ ಮತ್ತು ಕೊನೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಒಂದು ವರ್ಷದ್ದು ಅಂತ ಹೇಳಿ. ಸೊ ಮೊನ್ನೆಯ ಒಂದು ಎಕ್ಸಾಮ್ ಅನ್ನ ನೋಡಿದ್ವಿ, ಅತ್ಯಂತ ಯಶಸ್ವಿಯಾಗಿ ಕೂಡ ನಡೆದಿದೆ ಮೊದಲ ಪರೀಕ್ಷೆ. ಸೊ ಇವತ್ತು ಕೂಡ ಅದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆಯಾ? ನವಿತಾ, SSLCಯ ಈ ಪರೀಕ್ಷೆ, ಈ ವರ್ಷದ ಪರೀಕ್ಷೆ ಬಹಳ ವಿಶೇಷವಾದಂಥ ಪರೀಕ್ಷೆ. ಯಾಕಂದರೆ ಪ್ರತಿ ವರ್ಷ 6 ದಿನ 6 ಪರೀಕ್ಷೆಗಳು 6 ವಿಷಯಗಳಿಗೆ ಪರೀಕ್ಷೆಯನ್ನು ಬರಿತಾ ಇದ್ರು. ಆದರೆ ಕರೋನಾ ಹಿನ್ನೆಲೆಯಲ್ಲಿ 2 ದಿನಗಳಿಗೆ ಸೀಮಿತವಾಗಿ 6 ಭಾಷೆಗಳ ಪರೀಕ್ಷೆಯನ್ನು ಬರಿಬೇಕಾಗಿದೆ. ಮೊದಲ ದಿನ 3 ವಿಷಯಗಳಿಗೆ ಈಗಾಗಲೇ ಪರೀಕ್ಷೆ ನಡೆದಿದೆ ಮತ್ತು OMR ಶೀಟ್ನಲ್ಲಿ ಏನು ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ, ಅದಕ್ಕೆ ಆನ್ಸರನ್ನು ಕೂಡ ಮಾಡಿದ್ದಾರೆ. ಮೊದಲ ದಿನ ಆದಂಥ ಕೆಲ ಗೊಂದಲಗಳೇನಿದೆ ಅವೆಲ್ಲವೂ ಕೂಡ ನಿವಾರಣೆ ಆದಂತಿದೆ ಅನ್ನುವಂಥ ಅಭಿಪ್ರಾಯ ಶಾಲೆಯ ಮಕ್ಕಳಿಂದ ವ್ಯಕ್ತವಾಗ್ತಾ ಇದೆ. ನಾವೀಗ ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿದ್ದೀವಿ. ಈಗಾಗಲೇ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋ ರೀತಿಯಾಗಿ ಬಾಕ್ಸ್ಗಳೇನು ಮಾಡಿರ್ತಾರೆ, ಆ ಬಾಕ್ಸ್ಗಳಲ್ಲಿ ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆ ಬಾಕ್ಸ್ನಿಂದ ಒಬ್ಬ ವಿದ್ಯಾರ್ಥಿ ಮೂವ್ ಆದಮೇಲೆ ಮತ್ತೊಬ್ಬ ವಿದ್ಯಾರ್ಥಿ ಹೋಗ್ತಾರೆ. ಸೊ ಅಲ್ಲಿ ಥರ್ಮಲ್ ಸ್ಕ್ರೀನ್ ಟೆಸ್ಟ್ ಇರ್ಬೋದು, ಸ್ಯಾನಿಟೈಸ್ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕೂಡ ವ್ಯವಸ್ಥೆ ಆಗುತ್ತೆ. ಏನಾದರೂ ಹುಷಾರಿಲ್ಲ ಅಂದರೆ ಮಕ್ಕಳಿಗೆ ಸೊ ಅವನ್ನು ಕೂಡ ಚೆಕ್ ಮಾಡುವಂತಹ ಈ ದೃಶ್ಯಗಳು ಕಂಡು ಬರ್ತಾ ಇದೆ. ಮೊದಲ ದಿನದ ಕೆಲ ಗೊಂದಲಗಳೇನಿದ್ವು ಆ ಗೊಂದಲಗಳೆಲ್ಲವೂ ಕೂಡ ಎರಡನೇ ದಿನ ಫುಲ್ ಕಂಪ್ಲೀಟ್ ಆಗಿದೆ. ಈ ಶಾಲೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಕುಶಲೋಪರಿಯನ್ನು ಕೂಡ ಮಾತಾಡಿದರು ಮತ್ತು ಶಾಲೆ ಪುನರಾರಂಭ ಬಗ್ಗೆನೂ ಕೂಡ ವರದಿ ಬಂದ ಬಳಿಕ ನಿರ್ಧಾರವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಈಗ ಒಂದು ಸ್ಮಾಲ್ ಬ್ರೇಕ್ಗಿಂತ ಮುಂಚೆ ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿ ಮೂಡಿದೆ.